ಮುಂಚೆ ನಂಗೆ ಏನಂದ್ರೂ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಶೇರ್ ಮಾರ್ಕೆಟಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಏನು ಅಂತ ನಂಗೆ ಎಲ್ಲ ಗೊತ್ತಾಯಿತು. ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ಸನ್ನು ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಯುಕ್ರೇನ್ ಯುದ್ಧ ಈಗ ರಷ್ಯಾ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವೆ ದೊಡ್ಡ ಸಂಘರ್ಷಕ್ಕೆ, ಇನ್ನೂ ದೊಡ್ಡ ಪ್ರಮಾಣದ ಗ್ಲೋಬಲ್ ಕಾನ್ಫ್ಲಿಕ್ಟ್ಗೆ ಕಾರಣ ಆಗೋ ಮುನ್ಸೂಚನೆ ಸಿಕ್ಕಿದೆ. ಈಗ ಲಾಂಗ್ ರೇಂಜಿನ ಕ್ಷಿಪಣಿ ವಿಚಾರ ಯುದ್ಧಕ್ಕೆ ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಒಂದ್ ಕಡೆ ಭಾರತ ಯುದ್ಧ ಶಮನ ಮಾಡೋಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರೆ, ಮತ್ತೊಂದ್ ಕಡೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯುದ್ಧ ಇನ್ನಷ್ಟು ಹೊತ್ತಿ ಉರಿಯುವಂತೆ ಮಾಡೋಕೆ ಎಲ್ಲ ಕೆಲಸಗಳನ್ನ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ. ರಷ್ಯಾದ ಅತ್ಯಂತ ಒಳನುಗ್ಗಿ ಹೊಡೆಯಬಲ್ಲ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಬಳಸೋಕೆ ಯುಕ್ರೇನ್ಗೆ ಅನುಮತಿ ಕೊಡೋಕೆ ಮುಂದಾಗಿವೆ. ಇದಕ್ಕೆ ಸುಳಿವು ಅನ್ನುವಂತೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಯುದ್ಧ ಭೂಮಿಯ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಪಾಲಿಸಿಗಳನ್ನು ಬದಲಾಯಿಸಿಕೊಳ್ಳೋಕೆ ನಾವು ಮೊದಲ ದಿನದಿಂದ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಯುಕ್ರೇನ್ನಲ್ಲಿ ಬ್ರಿಟನ್ ಫಾರಿನ್ ಸೆಕ್ರೆಟರಿ ಡೇವಿಡ್ ಲ್ಯಾಮಿ ಜೊತೆಗೆ ಕೂತ್ಕೊಂಡು ಈ ರೀತಿ ಹೇಳಿದ್ದಾರೆ. ಡೇವಿಡ್ ಲ್ಯಾಮಿ ಕೂಡ ಇರಾನ್ ರಷ್ಯಾಗೆ ಕ್ಷಿಪಣಿ ಒದಗಿಸಿದ ನಂತರ ಎಲ್ಲ ಬದಲಾಗಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಇರಾನ್ ರಷ್ಯಾಗೆ ಫಾತ್ 360 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಕೊಟ್ಟಿತ್ತು. ಅಲ್ಲದೆ ಈಗ ಆಲ್ರೆಡಿ ಬ್ರಿಟನ್ ತನ್ನ ಸ್ಟಾರ್ಮ್ ಶ್ಯಾಡೋ ಲಾಂಗ್ ರೇಂಜ್ ಮಿಸೈಲ್ ಬಳಸೋಕೆ ಯುಕ್ರೇನ್ಗೆ ಒಪ್ಪಿಗೆ ಕೊಟ್ಟಾಗಿದೆ. ಶೀಘ್ರದಲ್ಲಿ ಅಧಿಕೃತವಾಗಿ ಅನೌನ್ಸ್ ಮಾಡುತ್ತೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಇವತ್ತು ಬೈಡೆನ್ ಮತ್ತು ಸ್ಟಾರ್ಮ್ ವಾಷಿಂಗ್ಟನ್ನಲ್ಲಿ ಭೇಟಿಯಾಗಲಿದ್ದು, ಅಲ್ಲಿ ಎಲ್ಲ ತೀರ್ಮಾನ ಫೈನಲ್ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಇನ್ನು ಅಮೆರಿಕನ್ ಮಿತ್ರರ ಈ ನಡೆಗೆ ಪುಟಿನ್ ಕೆಂಡಾಮಂಡಲರಾಗಿದ್ದಾರೆ. ಯುಕ್ರೇನ್ಗೆ ಲಾಂಗ್ ರೇಂಜ್ ಕ್ಷಿಪಣಿ ಬಳಸೋಕೆ ನೀವು ಅವಕಾಶ ಮಾಡಿಕೊಟ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ನೇರ ಸಂಘರ್ಷಕ್ಕೆ ನಮ್ಮ ವಿರುದ್ಧ ಇಳಿದಂಗಾಗತ್ತೆ. ಈ ರಾಷ್ಟ್ರಗಳು ನಮ್ಮೊಂದಿಗೆ ಯುದ್ಧವನ್ನು ಎದುರಿಸಬೇಕಾಗತ್ತೆ ಅಂತ ಓಪನ್ ಆಗಿ ಥ್ರೆಟ್, ಬೆದರಿಕೆಯನ್ನು ಹೊಡಿದ್ದಾರೆ. ಪುಟಿನ್ ಕೇವಲ ಬೆದರಿಸೋಕೆ ಮಾತನ್ನ ಹೇಳ್ತಾ ಇಲ್ಲ, ಒಂದು ಲಾಜಿಕಲ್ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಈ ಕ್ಷಿಪಣಿಗಳನ್ನು ಬಳಸಬೇಕು ಅಂದರೆ ಸ್ಯಾಟಲೈಟ್ ಟಾರ್ಗೆಟಿಂಗ್ ಡೇಟಾ ಮತ್ತು ಮಿಸೈಲ್ ಫ್ಲೈಟ್ ಪಾತ್ ಪ್ರೋಗ್ರಾಮ್ ಮಾಡಬೇಕಾಗತ್ತೆ. ಆದರೆ ಈ ಸಾಮರ್ಥ್ಯ ಯುಕ್ರೇನ್ ಬಳಿ ಈಗಿಲ್ಲ. ಹೀಗಾಗಿ ಇವುಗಳನ್ನು ಖುದ್ದು ಮಿಸೈಲ್ ಕೊಟ್ಟ ಪಾಶ್ಚಿಮಾತ್ಯ ರಾಷ್ಟ್ರಗಳೇ, ನ್ಯಾಟೋದವರೇ ಮಾಡಬೇಕಾಗತ್ತೆ. ಈ ಮೂಲಕ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು, ಅಮೆರಿಕ ಮತ್ತು ಅದರ ಮಿತ್ರರು ನ್ಯಾಟೋ ಕೂಟ ರಷ್ಯಾದೊಂದಿಗೆ ಯುದ್ಧದಲ್ಲಿ ಪಾಲ್ಗೊಂಡಂತಾಗುತ್ತೆ. ರಷ್ಯಾ ಯುಕ್ರೇನ್ ಯುದ್ಧದ ನೇಚರ್ ಬದಲಾಗುತ್ತೆ. ಇದು ಗ್ಲೋಬಲ್ ಕಾನ್ಫ್ಲಿಕ್ಟ್ ಆಗುತ್ತೆ. ಇಲ್ಲಿ ಯುಕ್ರೇನ್ ಈ ಮಿಸೈಲ್ಗಳನ್ನು ಬಳಸುತ್ತೆ ಅನ್ನೋದು ಮುಖ್ಯ ಅಲ್ಲ, ಯುದ್ಧಗಳಲ್ಲಿ ನ್ಯಾಟೋ ರಾಷ್ಟ್ರಗಳು ಭಾಗಿಯಾಗ್ತಾವ ಇಲ್ವಾ ಅನ್ನೋದು ಮುಖ್ಯ ಅಂತ ಪುಟಿನ್ ಆರ್ಭಟಿಸಿದ್ದಾರೆ. ಅಲ್ಲದೆ ಅಮೆರಿಕ ಬ್ರಿಟನ್ ಇಬ್ಬರೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ನೋಡಿ, ಸರಿ ಇರಲ್ಲ ಅಂತ. ಆದರೆ ಮತ್ತೊಂದು ಕಡೆ ಮಾಧ್ಯಮಗಳೊಂದಿಗೆ ಮಾತನಾಡಿರೋ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಈ ಯುದ್ಧವನ್ನು ಪುಟಿನ್ನೇ ಶುರು ಮಾಡಿದ್ದು, ಅವರೇ ಬೇಕಾಗಿದ್ರೆ ಎಂಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಒಂದು ದೊಡ್ಡ ನಿರ್ಣಾಯಕ ಹೆಜ್ಜೆ ಇಡೋಕೆ ಅಂಕಲ್ ಸ್ಯಾಮ್ ಅಮೆರಿಕ ಮತ್ತು ಅದರ ಮಿತ್ರಕೂಟ ರೆಡಿಯಾದಂಗೆ ಕಾಣಿಸ್ತಾ ಇದೆ. ಇದು ಬಹುಶಃ ಪ್ರಪಂಚದ ಇತಿಹಾಸದಲ್ಲೇ ನಿರ್ಣಾಯಕ ಆಗಬಹುದು ಹೀಗೆ ಮುಂದುವರೆದ್ರೆ. ಯಾಕಂದರೆ ಇಷ್ಟು ದಿನ ಯುಕ್ರೇನ್ ಎಷ್ಟೇ ದಾಳಿ ಮಾಡಿದ್ರು ರಷ್ಯಾಗೆ ಅಷ್ಟೊಂದು ತಾಗ್ತಾ ಇರಲಿಲ್ಲ. ದೊಡ್ಡ ಟೆಡ್ಡಿ ಬೇರಿಗೆ ಸಣ್ಣಕ್ಕೆ ಚೂಡ್ದಂಗೆ ಆಗ್ತಾ ಇತ್ತು ಅದು. ಯಾಕಂದರೆ ಯುಕ್ರೇನ್ ಬಳಸ್ತಾ ಇದ್ದಿದ್ದು ಶಾರ್ಟ್ ರೇಂಜ್ ಮತ್ತು ಮಿಡ್ ರೇಂಜ್ ಕ್ಷಿಪಣಿಗಳು. ಇವು ಹೆಚ್ಚಂದರೆ 1000 ಕಿಲೋಮೀಟರ್ ಅಥವಾ ಅದರ ಒಳಗಡೆ ದಾಳಿ ಮಾಡಬಲ್ಲ ತಾಕತ್ತನ್ನು ಹೊಂದಿದ್ವು. ಹೀಗಾಗಿ ಕೇವಲ ರಷ್ಯಾದ ಬಾರ್ಡರ್ನಲ್ಲೇ ಇವು ಏಟು ಕೊಡ್ತಾ ಇದ್ವು. ಆದರೆ ಲಾಂಗ್ ರೇಂಜ್ ಮಿಸೈಲ್ಗಳು ಹಾಗಲ್ಲ. 2000, 3000, 5000, 10,000 ಕಿಲೋಮೀಟರ್ ಕೂಡ ದಾಳಿ ಮಾಡಿ ಅಗಾಧ ಹಾನಿಯನ್ನು ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿರ್ತವೆ. ಹೀಗಾಗಿ ಯುಕ್ರೇನ್ಗೆ ಇಂತಹ ಘಾತಕ ಅಸ್ತ್ರಗಳನ್ನು ಬಳಸೋಕೇನಾದರೂ ಅನುಮತಿ ಸಿಕ್ಕಿಬಿಟ್ರೆ ರಷ್ಯಾದ ಕ್ಯಾಪಿಟಲ್ ಮಾಸ್ಕೋ ಸೇರಿದ ಹಾಗೆ ಯಾವ ಪ್ರಮುಖ ನಗರವನ್ನು ಬೇಕಾದರೂ ಯುಕ್ರೇನ್ ಧ್ವಂಸ ಮಾಡಬಹುದು. ಒಂದು ವೇಳೆ ಹಾಗೇನಾದರೂ ಆದರೆ ಪುಟಿನ್ ಸುಮ್ಮನೆ ಕೂರುವಂಥ ವ್ಯಕ್ತಿಯಂತೂ ಅಲ್ವೇ ಅಲ್ಲ. ನ್ಯಾಟೋ ಮೇಲೆ ಯುದ್ಧ ಸಾರಬಹುದು, ಯುಕ್ರೇನ್ ಮೇಲೆ ಅಣ್ವಸ್ತ್ರವನ್ನೂ ಪ್ರಯೋಗ ಮಾಡಬಹುದು. ಆ ಮೂಲಕ ಇದು ಅತ್ಯಂತ ವಿನಾಶಕಾರಿ ಜಾಗತಿಕ ಯುದ್ಧವಾಗಿ ಕೂಡ ಬದಲಾಗಬಹುದು. ಹಾಗಾಗಿ ನಿರ್ಣಾಯಕ ಘಟ್ಟಕ್ಕೆ ಹೋಗಿದೆ. ಒಂಥರ ಬ್ರೇಕಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ತಲುಪಿದೆ. ಹೀಗಾಗಿ ಬಹಳ ಆತಂಕದ ಪರಿಸ್ಥಿತಿ ಇದುವರೆಗಿನ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಮನೆ ಮಾಡಿದೆ.
ರಷ್ಯಾ ಯುಕ್ರೇನ್ ಶಾಂತಿ ಸಂಧಾನಕಾರರಾಗಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಷ್ಯಾಗೆ ಭೇಟಿ ನೀಡಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಅಜಿತ್ ದೋವಲ್ ತಮ್ಮನ್ನ ಪಿಎಂ ನರೇಂದ್ರ ಮೋದಿ ಇಲ್ಲಿಗೆ ಕಳಿಸಿದ್ದಾರೆ ಅಂತ ಹೇಳಿ ಮೋದಿ ನೀಡಿದ ಸಂದೇಶಗಳನ್ನು ಪುಟಿನ್ ಮುಂದಿಟ್ಟಿದ್ದಾರೆ. ಇತ್ತೀಚೆಗೆ ಯುಕ್ರೇನ್ಗೆ ಭೇಟಿ ನೀಡಿರೋ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕೆ ಪಿಎಂ ಮೋದಿ ಬಯಸಿದ್ದಾರೆ. ಆ ಮಾಹಿತಿಯನ್ನು ಕೊಡೋಕೆ ನನ್ನನ್ನು ಮೋದಿ ಇಲ್ಲಿಗೆ ಕಳಿಸಿದ್ದಾರೆ ಅಂತ ಅಜಿತ್ ದೋವಲ್ ಪುಟಿನ್ಗೆ ಹೇಳಿದ್ದಾರೆ. ಇದೇ ವೇಳೆ ಪುಟಿನ್ ಮೋದಿಗೆ ತಮ್ಮ ಗ್ರೇಟ್ ಫ್ರೆಂಡ್ ಅಂತ ಕರೆದು ಮತ್ತೆ ರಷ್ಯಾಗೆ ಆಹ್ವಾನ ಕೊಟ್ಟಿದ್ದಾರೆ. ಪುಟಿನ್ ಮತ್ತು ಅಜಿತ್ ದೋವಲ್ ಭೇಟಿಯ ದೃಶ್ಯಗಳು ವೈರಲ್ ಆಗಿವೆ. ಸಾಮಾನ್ಯವಾಗಿ ಪುಟಿನ್ ತನಗಿಂತ ಕೆಳಗಿನ ರ್ಯಾಂಕ್ನ ಅಧಿಕಾರಿಗಳನ್ನೆಲ್ಲ ನೇರವಾಗಿ ಮೀಟ್ ಆಗಲ್ಲ. ನಾನು ಮೀಟ್ ಆಗಬೇಕು ಅಂತ ಹೇಳಿದ್ರೆ ಭಾರತನ ಪ್ರೈಮ್ ಮಿನಿಸ್ಟರ್ ಬರಬೇಕು, ಅಮೆರಿಕನ ಅಧ್ಯಕ್ಷ ಬರಬೇಕು, ಬ್ರಿಟನ್ನ ಪ್ರೈಮ್ ಮಿನಿಸ್ಟರ್ ಬರಬೇಕು, ಈ ಲೆಕ್ಕಾಚಾರದಲ್ಲಿರ್ತಾರೆ ಪುಟಿನ್. ಆದರೆ ಅಜಿತ್ ದೋವಲ್ ಅವ್ರನ್ನ ಇದು 2ನೇ ಬಾರಿ ಪುಟಿನ್ ಕಳೆದ 1-2 ವರ್ಷಗಳಲ್ಲಿ ಮೀಟ್ ಆಗ್ತಿರೋದು. ಅದು ಕೂಡ 1-to-1. ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ನೇರ ಕೂತ್ಕೊಂಡಿದ್ದಾರೆ. ಆ ರೂಮ್ನಲ್ಲಿ ಬೇರೆ ಯಾರು ಕಾಣಿಸ್ತಾ ಇಲ್ಲ. ಒಂದು ಕಡೆ ಪುಟಿನ್, ಇನ್ನೊಂದು ಕಡೆ ಅಜಿತ್ ದೋವಲ್. ಪುಟಿನ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಿಗ್ ಬಾಸ್ ಥರ ಹೆಂಗೆ ಕೂತ್ಕೊಂಡಿದ್ರೆ, ಅಜಿತ್ ದೋವಲ್ ಒಬ್ಬ ಪ್ರೊಫೆಷ್ನಲ್ ಅಧಿಕಾರಿ ಥರ ತನ್ನ ಟಾಸ್ಕ್ ಏನಿದೆ ಅದನ್ನು ಮುಗಿಸೋಕೆ ಬಂದಿರೋ ಮೆಸೆಂಜರ್ ಥರ ಆ ಚೇರ್ನ ತುದಿಯಲ್ಲಿ ಕೂತ್ಕೊಂಡು ಪ್ರೊಫೆಷ್ನಲ್ ಆಗಿ ಏನೋ ಎಕ್ಸ್ಪ್ಲೇನ್ ಮಾಡ್ತಿರೋ ಥರ ಈ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಭಾಳ ಕಂಫರ್ಟಬಲ್ ಆಗಿ ಒಳ್ಳೆ ಬಿಗ್ ಬಾಸ್ ರೇಂಜಲ್ಲಿ ಅಜಿತ್ ದೋವಲ್ ಅವರು ಕೂತಿಲ್ಲ, ಇಲ್ಲಿ ಚೇರ್ನ ತುದಿಯಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಇದೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಅಫೇರ್ಸ್ನಲ್ಲಿ, ಡಿಪ್ಲೊಮಸಿಯಲ್ಲಿ, ಬಾಡಿ ಲ್ಯಾಂಗ್ವೇಜ್ ಎಲ್ಲವನ್ನ ಸ್ಟಡಿ ಮಾಡಲಾಗುತ್ತೆ. ಮತ್ತೊಂದು ಕಡೆ ಇಸ್ರೇಲ್ ಇಂಟೆಲಿಜೆನ್ಸ್ ಯೂನಿಟ್ನ ಮುಖ್ಯಸ್ಥ ಯೋಸಿ ಕೊಹೆನ್ ಇದೀಗ ತಮ್ಮ ಕರ್ತವ್ಯಕ್ಕೆ ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ಹಮಸ್ ನಡೆಸಿರೋ ದಾಳಿಯನ್ನು ತಡೆಯೋಕೆ ವಿಫಲಗೊಂಡ ಕಾರಣ ಯೋಸಿ ಕೊಹೆನ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ತಾವು ಕೊಟ್ಟಿರೋ ರೆಸಿಗ್ನೇಷನ್ ಲೆಟರ್ನಲ್ಲಿ ಈ ಸಂಬಂಧ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಇನ್ನು ಇಸ್ರೇಲ್ನ ರಮ್ಲಾ ಅನ್ನೋ ನಗರದ ರಸ್ತೆ ಬದಿಯಲ್ಲಿ ನಿಂತಿದ್ದ ಕಾರ್ ಒಂದು ದಿಢೀರ್ ಸ್ಫೋಟಗೊಂಡಿದೆ. ಪರಿಣಾಮ ಕನಿಷ್ಠ 4 ಮಂದಿ ಮೃತಪಟ್ಟಿದ್ದು 9 ಮಂದಿಗೆ ಗಾಯಗಳಾಗಿವೆ. ಇದೊಂದು ಕ್ರಿಮಿನಲ್ ಚಟುವಟಿಕೆ ಇರಬಹುದು ಅಂತ ಇಸ್ರೇಲಿ ಪೊಲೀಸರು ಶಂಕಿಸಿದ್ದಾರೆ. ಅಂದಹಾಗೆ ಸೆಪ್ಟೆಂಬರ್ 11ನೇ ತಾರೀಕು ಇರಾನ್ನ ಸೇನಾ ಮುಖ್ಯಸ್ಥ ಇಸ್ರೇಲ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಆದಷ್ಟು ಬೇಗ ಇರಾನ್ನ ಪ್ರತಿಕಾರ ಏನಿದೆ ಬಾಕಿ ಏನಿದೆ ತೀರಿಸ್ಕೊಳ್ತೀವಿ, ಇಸ್ರೇಲ್ ಫೇಸ್ ಮಾಡುತ್ತೆ ಅಂತ ಹೇಳಿದರು. ಇದಾದ ನಂತರ ಸೆಪ್ಟೆಂಬರ್ 12ನೇ ತಾರೀಕು ಇಸ್ರೇಲ್ನಲ್ಲಿ ಈ ದಾಳಿಯಾಗಿದೆ. ಏನೋ ಇಸ್ರೇಲ್ನ ಈ ಘಟನೆಗೆ ಪೂರಕ ಅನ್ನುವಂತೆ ಅಮೆರಿಕದ ಸುದ್ದಿಪತ್ರಿಕೆ ವಾಷಿಂಗ್ಟನ್ ಪೋಸ್ಟ್ ಒಂದು ವರದಿಯನ್ನು ಪ್ರಕಟ ಮಾಡಿದೆ. ಕೇವಲ ಉಗ್ರಗಾಮಿಗಳಷ್ಟೇ ಅಲ್ಲದೆ ಇರಾನ್ ತನ್ನ ಟೀಕಾಕಾರರನ್ನು ಮುಗಿಸೋಕೆ ಈಗ ಕ್ರಿಮಿನಲ್ ಗುಂಪುಗಳು, ದೊಡ್ಡ ದೊಡ್ಡ ಮಾಫಿಯಾ ಗ್ಯಾಂಗ್ಸ್ಟರ್ಗಳು, ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರು ಇವರೆಲ್ಲರೊಂದಿಗೆ ಡೀಲ್ ಮಾಡ್ತಾ ಇದೆ. ತಮ್ಮ ಎದುರಾಳಿಗಳ ಮೇಲೆ ದಾಳಿ ನಡೆಸೋಕೆ ಇರಾನ್ ಸರ್ಕಾರ ಇಂತಹ ಭಯಾನಕ ಗುಂಪುಗಳ ಸಹಾಯ ಪಡಿತಾ ಇದೆ ಅಂತ ವರದಿ ಮಾಡಿದೆ. ಇರಾನ್ ಬಿಟ್ಟು ಬೇರೆ ದೇಶಗಳಲ್ಲಿರೋ ಇಂತಹ ಗುಂಪುಗಳಿಗೆ ದುಡ್ಡು ಕೊಟ್ಟು, ಸುಪಾರಿ ಕೊಟ್ಟು ಇರಾನ್ ತನ್ನನ್ನು ತಾನು ಸೇಫ್ ಝೋನಲ್ಲಿ ಇಟ್ಕೊಳ್ಳುತ್ತೆ, ಬೇರೆಯವ್ರ ಮೂಲಕ ಮಾಡಿಸುತ್ತೆ, ಜಗತ್ತಿನ ಕಣ್ಣಿಗೆ ಮಣ್ಣೆರಚಿ ತನ್ನ ಹೆಸರು ಬರಬಾರ್ದು ಆ ರೀತಿ ನೋಡಿಕೊಳ್ಳುತ್ತೆ ಅಂತ ವಾಷಿಂಗ್ಟನ್ ಪೋಸ್ಟ್ ಹೇಳಿದೆ. ಇದಕ್ಕೆ ಎಕ್ಸಾಂಪಲ್ ಅನ್ನೋ ಹಾಗೆ ಬ್ರಿಟನ್ನಲ್ಲಿರೋ ದೇಶಭ್ರಷ್ಟ ಇರಾನ್ ಪತ್ರಕರ್ತನೊಬ್ಬನ ಮೇಲೆ 2023ರಲ್ಲಿ ದಾಳಿಕೋರರ ಮೂಲಕ ದಾಳಿ ಮಾಡಲಾಗಿತ್ತು. ನಂತರ ಬ್ರಿಟನ್ ನಡೆಸಿರೋ ತನಿಖೆಯಲ್ಲಿ ಈ ಗುಂಪು ಪೂರ್ವ ಯುರೋಪ್ ಮೂಲದ್ದು, ಇದಕ್ಕೆ ಇರಾನ್ ಸುಪಾರಿ ಕೊಟ್ಟಿತ್ತು ಅಂತ ಗೊತ್ತಾಗಿದೆ. ಇಷ್ಟು ದಿನ ಉಗ್ರ ಗುಂಪುಗಳನ್ನು ಸಾಕ್ತಾ ಇದ್ದ ಇರಾನ್ ಈಗ ಮಾಫಿಯಾದ ಸಹಾಯವನ್ನು ಕೂಡ ಪಡಿತಾ ಇದೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳೋಕೆ ಅಂತ ವಾಷಿಂಗ್ಟನ್ ಪೋಸ್ಟ್ ಹೇಳಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇದೀಗ G7 ರಾಷ್ಟ್ರಗಳ ಒಕ್ಕೂಟಕ್ಕೆ ಒಂದು ಟಾಂಟ್ ನೀಡಿದ್ದಾರೆ. G20 ಕ್ಲಬ್ ಇರುವಾಗ G7 ರಚನೆ ಮಾಡಲಾಗಿದೆ ಅಂತಾದರೆ ಬ್ರಿಕ್ಸ್ ಯಾಕಾಗಬಾರದು ಸ್ವಾಮಿ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ನಡೆದ ಗ್ಲೋಬಲ್ ಸೆಂಟರ್ ಫಾರ್ ಸೆಕ್ಯೂರಿಟಿ ಪಾಲಿಸಿ ಈವೆಂಟ್ನಲ್ಲಿ G20 ಇರುವಾಗ ಬ್ರಿಕ್ಸ್ ರಚನೆಯ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಜೈಶಂಕರ್ ಈ ರೀತಿ ಹೇಳಿದ್ದಾರೆ. G7 ಅನ್ನೋ ಕ್ಲಬ್ ಬೇರೆ ಯಾವ ರಾಷ್ಟ್ರವನ್ನು ಸೇರಿಸಿಕೊಳ್ಳೋಕೆ ಇಷ್ಟಪಡುವುದಿಲ್ಲ. G7 ಕ್ಲಬ್ ತಮ್ಮ ಬಾಗಿಲನ್ನು ಮುಚ್ಚಿದಾಗ ನಾವು ನಮ್ಮದೇ ಆದ ಕ್ಲಬ್ ರಚಿಸೋಕೆ ಮುಂದಾದ್ವಿ. ಬ್ರೆಜಿಲ್, ರಷ್ಯಾ, ಭಾರತ, ಚೈನಾ 2009ರಲ್ಲಿ ಬ್ರಿಕ್ಸ್ ಶುರು ಮಾಡಿದ್ವಿ. ಇದಕ್ಕೆ ಸೌತ್ ಆಫ್ರಿಕಾ ಕೂಡ ಆಮೇಲೆ ಸೇರಿಕೊಳ್ತು. ಸ್ವಲ್ಪ ಟೈಮ್ ನಂತರ ಬ್ರಿಕ್ಸ್ಗೆ ವ್ಯಾಲ್ಯೂ ಸಿಗೋಕೆ ಶುರುವಾಯಿತು. ಈ ವರ್ಷದ ಜನವರಿ ತಿಂಗಳಲ್ಲಿ ಇರಾನ್, ಸೌದಿ ಅರೇಬಿಯಾ, ಈಜಿಪ್ಟ್, UAE ಮತ್ತು ಇಥಿಯೋಪಿಯಾ ನಮ್ಮ ಬ್ಲಾಕ್ಗೆ ಜಾಯಿನ್ ಆದವು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಾನಿ ಗ್ರೂಪ್ ಅನ್ನ ಹಿಂಡಿ ಹಿಪ್ಪೆ ಮಾಡೋ ತನಕ ಅಮೆರಿಕದ ಶಾರ್ಟ್ ಸೆಲ್ಲರ್ ಹಿಂಡನ್ಬರ್ಗ್ ಸಂಸ್ಥೆ ಸುಮ್ಮನಿರೋ ಹಾಗೆ ಕಾಣಿಸ್ತಾ ಇಲ್ಲ. ಇದೀಗ ಸ್ವಿಸ್ ಅಧಿಕಾರಿಗಳು ಅದಾನಿ ಗ್ರೂಪ್ ವಿರುದ್ಧ ಹೊಸ ಕ್ರಮ ಕೈಗೊಂಡಿದ್ದಾರೆ. ಸ್ವಿಸ್ ಬ್ಯಾಂಕ್ನಲ್ಲಿ ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟ $300 ಮಿಲಿಯನ್ ಅಂದರೆ 2.4 ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಫ್ರೀಸ್ ಮಾಡಲಾಗಿದೆ. ಅದಾನಿ ಗ್ರೂಪ್ನ ಅಕ್ರಮ ಹಣ ವರ್ಗಾವಣೆ ಆರೋಪದ ತನಿಖೆಯ ಭಾಗವಾಗಿ ಈ ರೀತಿ ಮಾಡಿದ್ದಾರೆ ಅಂತ ಹಿಂಡನ್ಬರ್ಗ್ ಹೇಳಿದೆ. ಆದರೆ ಅದಾನಿ ಗ್ರೂಪ್ ಮಾತ್ರ ಹಿಂಡನ್ಬರ್ಗ್ ಆರೋಪಗಳು ಆಧಾರ ರಹಿತ ಅಂತ ಕರೆದಿದೆ.
ಇತ್ತೀಚೆಗಷ್ಟೇ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮತ್ತು ಡೆಮೊಕ್ರೆಟಿಕ್ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ನಡುವೆ ಮಹತ್ವದ ಪ್ರೆಸಿಡೆನ್ಷಿಯಲ್ ಡಿಬೇಟ್ ನಡೆದಿತ್ತು. ಇದರಲ್ಲಿ ಕಮಲಾ ಹ್ಯಾರಿಸ್ ಮೇಲುಗೈ ಸಾಧಿಸಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗಿತ್ತು. ಈಗ ಕಮಲಾ ಹ್ಯಾರಿಸ್ ವಿರುದ್ಧ ಮತ್ತೊಂದು ಡಿಬೇಟ್ನಲ್ಲಿ ನಾನು ಭಾಗಿ ಆಗೋದಿಲ್ಲ ಅಂತ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ. ಕಮಲಾ ಹ್ಯಾರಿಸ್ ಮತ್ತೊಂದು ಡಿಬೇಟ್ಗೆ ಕರೆ ಕೊಟ್ಟಿದ್ದಾರೆ. ಇದರ ಅರ್ಥ ಮೊನ್ನೆ ಡಿಬೇಟ್ನಲ್ಲಿ ಅವರು ಸೋತಿದ್ದಾರೆ ಅಂತ. ಹಾಗಾಗಿ ಮತ್ತೊಂದು ಚಾನ್ಸ್ ಸಿಗುತ್ತಾ ಅಂತ ಹ್ಯಾರಿಸ್ ನೋಡ್ತಾ ಇದ್ದಾರೆ. ಆದರೆ ನಾನು ಕಮಲಾ ವಿರುದ್ಧ ಮತ್ತೊಂದು ಡಿಬೇಟ್ ಮಾಡಲ್ಲ, 3ನೇ ಡಿಬೇಟ್ ನಡೆಯಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಆ್ಯಕ್ಚುಲಿ ಯೂನಿವರ್ಸಲ್ ಆಗಿ ಟ್ರಂಪ್ ಹಿನ್ನಡೆಯಾಯಿತು. ಅವರು ಅಗ್ರೆಸಿವ್ ಆಗಿ ಏನೇನೋ ಮಾತನಾಡ್ತಾ ಇದ್ರು. ಕಮಲಾ ಕೂಲ್ ಆಗಿ ಎಲ್ಲವನ್ನ ನಗ್ನಗ್ತಾ ಹ್ಯಾಂಡಲ್ ಮಾಡಿ ಚೆನ್ನಾಗಿ ಕೌಂಟರ್ ಕೊಟ್ಟರು ಅಂತ ವಿಶ್ಲೇಷಣೆ ನಡೀತಾ ಇತ್ತು. ಈ ಟೈಮ್ನಲ್ಲಿ ಟ್ರಂಪ್ ಈಗ ಹಿಂದೇಟು ಹಾಕಿದ್ದಾರೆ, ಕಾಲು ಕಿತ್ತಿದ್ದಾರೆ ಡಿಬೇಟ್ನಿಂದ. ಇದು ನೆಗೆಟಿವ್ ಕೂಡ ಆಗಬಹುದು. ತಪ್ಪಿಸ್ಕೊಂಡು ಪಲಾಯನ ಮಾಡಿದ್ರು ಅಂತ ಕೂಡ ಇದಕ್ಕೆ ನರೇಟಿವ್ ಬಿಲ್ಡ್ ಆಗಬಹುದು. ಯಾರಿಗೊತ್ತು, ಟ್ರಂಪ್ಗೆ ಅನಿಸಿರ್ಬೋದು ನರೇಟಿವ್ ಏನಾದರೂ ಬಿಲ್ಡ್ ಆಗಲಿ, ಇನ್ನೊಂದ್ಸಲಿ ಹೋಗಿ ಮತ್ತೆ ಅಲ್ಲೂ ಕಮಲಾ ಗೆದ್ದುಬಿಟ್ರು ಅಂತ ಇನ್ನಷ್ಟು ಮೊಮೆಂಟಮ್ ಕ್ರಿಯೇಟ್ ಆಗೋದು ಬೇಡ, ದೂರ ಇರೋದೇ ಒಳ್ಳೆಯದು ಅಂತ ಮೋಸ್ಟ್ಲಿ ಮಹಾಶಯ ಟ್ರಂಪ್ ತೀರ್ಮಾನ ಮಾಡಿರ್ಬೋದು. ಏನೋ ಮುಂದಿನ ವಾರ PM ನರೇಂದ್ರ ಮೋದಿ ಅಮೆರಿಕಾಗೆ ಭೇಟಿ ಕೊಡೋಕೆ ಸಜ್ಜಾಗಿದ್ದಾರೆ. 3 ದಿನಗಳ ತಮ್ಮ ಅಮೆರಿಕ ಭೇಟಿ ವೇಳೆ ಅಧ್ಯಕ್ಷ ಜೋ ಬೈಡೆನ್ ಆತಿಥ್ಯದಲ್ಲಿ ನಡೆಯಲಿರೋ ಕ್ವಾಡ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇದರಲ್ಲಿ ಜಪಾನ್ ಪ್ರಧಾನಿ ಫುಮಿಯೋ ಕಿಶಿದಾ, ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ ಕೂಡ ಪಾಲ್ಗೊಳ್ತಾರೆ ಅಂತ ವರದಿಯಾಗಿದೆ. ಅಂದಹಾಗೆ ಸೆಪ್ಟೆಂಬರ್ 21ಕ್ಕೆ ಮೋದಿ ಅಮೆರಿಕಾಗೆ ಭೇಟಿ ನೀಡ್ತಾ ಇದ್ದಾರೆ. ಏನು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕೊಂಡಿರೋ ಪಾಕಿಸ್ತಾನ ಇದೀಗ IMFನಿಂದ ಹೊಸದಾಗಿ ಸಾಲ ಪಡೆಯೋಕೆ ಅರ್ಹತೆ ಪಡ್ಕೊಂಡಿದೆ. $7 ಬಿಲಿಯನ್ ಅಂದರೆ 58.1 ಸಾವಿರ ಕೋಟಿ ರೂಪಾಯಿ ಸಾಲ ಪಡೆಯೋಕೆ ಪಾಕ್ ಎಲ್ಲ ಕಂಡೀಷನ್ಗಳನ್ನು ಪೂರೈಸಿದೆ. ಇದಕ್ಕಾಗಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ನಾನು ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಮಿತ್ರ ರಾಷ್ಟ್ರಗಳಿಗೆ ಅಂತ ಹೇಳಿದ್ದಾರೆ. ಕೆಲ ಮಿತ್ರ ರಾಷ್ಟ್ರಗಳು ಒಟ್ಟಾಗಿ ಬಂದು ಸಾಲ ಪಡೆಯೋಕೆ ಹೆಲ್ಪ್ ಮಾಡಿದ್ದಾರೆ, ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಹಾಗೆ IMFನಿಂದ ಪಾಕ್ ಪಡೆಯೋ ಕೊನೆಯ ಲೋನ್ ಇದಾಗಿದೆ ಅಂತ ಕೂಡ ಹೇಳಿದ್ದಾರೆ. ಹೌದು, ಇದು ಕೊನೆಯ ಲೋನೇ, ನೆಕ್ಸ್ಟ್ ಇನ್ನೊಂದ್ಸಲಿ ಕೊಡಿ ಅಂತ ಹೋಗೋ ತನಕ. ಬ್ರಿಟನ್ ಸರ್ಕಾರಿ ಆರೋಗ್ಯ ವ್ಯವಸ್ಥೆ NHS ಅಥವಾ ನ್ಯಾಷನಲ್ ಹೆಲ್ತ್ ಕೇರ್ ಸರ್ವಿಸ್ ಕುಸಿಯೋಕೆ ಶುರುವಾಗಿದೆ. ವೈದ್ಯರು ಸಿಗದೆ ಭಾರಿ ಪ್ರಮಾಣದಲ್ಲಿ ರೋಗಿಗಳು ವೇಟಿಂಗ್ ಲಿಸ್ಟ್ನಲ್ಲಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಅನಗತ್ಯ ಸಾವುಗಳಾಗ್ತಿವೆ ಅಂತ ವರದಿಯಾಗಿದೆ. ಈ ಸಂಬಂಧ ಇದೀಗ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ NHSಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ತಕ್ಷಣ NHSನಲ್ಲಿ ಸುಧಾರಣೆ ತನ್ನಿ, ಇಲ್ಲವಾದರೆ ಎಕ್ಸ್ಟ್ರಾ ಫಂಡಿಂಗ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರೋ ಹಿಂಸಾಚಾರಗಳ ಬಗ್ಗೆ ಇದೀಗ ಆಸ್ಟ್ರೇಲಿಯಾದಿಂದ ಕಳವಳ ವ್ಯಕ್ತ ಆಗಿದೆ. ಎಲ್ಲ ಬಾಂಗ್ಲಾದೇಶಿಗರ ಮೇಲೆ ನಡೀತಾ ಇರೋ ಎಲ್ಲ ರೀತಿಯ ಹಿಂಸಾಚಾರವನ್ನು ಖಂಡಿಸಬೇಕು ಅಂತ ಆಸ್ಟ್ರೇಲಿಯಾದ ಸಚಿವ ಕ್ರಿಸ್ ಬೋವೆನ್ ಸಂಸತ್ತಿನ ಅಧಿವೇಶನದ ವೇಳೆ ಹೇಳಿದ್ದಾರೆ. ಜೊತೆಗೆ ಆಸ್ಟ್ರೇಲಿಯಾದ ಸಂಸದರು ಮತ್ತು ಸಚಿವರು ಬಾಂಗ್ಲಾದಲ್ಲಿ ನಡೀತಾ ಇರೋ ಘಟನೆಗಳನ್ನು ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಾಂಗ್ಲಾ ದಾಳಿಯಲ್ಲಿ ಎಷ್ಟೆಷ್ಟು ಹಾನಿಯಾಗಿದೆ ಅನ್ನೋ ಬಗ್ಗೆನೂ ಉಲ್ಲೇಖ ಮಾಡಿದ್ದಾರೆ. 2021ರಲ್ಲಿ ಬಾಂಗ್ಲಾದಲ್ಲಿ ದುರ್ಗಾ ಪೂಜೆ ನಡೆಯೋ ವೇಳೆ ಅಲ್ಪಸಂಖ್ಯಾತರ ಮೇಲೆ ನಡೆದಿರೋ ದಾಳಿ ಬಗ್ಗೆನೂ ಅವರು ಹೇಳಿದ್ದಾರೆ. ಅತ್ಯಂತ ಪ್ರಬಲ ಚಂಡಮಾರುತ ಯಾಗಿಗೆ ಸಿಲುಕಿ ವಿಯೆಟ್ನಾಂ ನಲುಗಿ ಹೋಗಿದೆ. ಇದೀಗ ಮೃತಪಟ್ಟವರ ಸಂಖ್ಯೆ 233ಕ್ಕೆ ಏರಿಕೆಯಾಗಿದೆ. 800ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. 39 ಮಂದಿ ಕಾಣೆಯಾಗಿದ್ದಾರೆ. ರಕ್ಷಣಾ ತಂಡಗಳು ಕಾಣೆಯಾದವರಿಗಾಗಿ ಹುಡುಕಾಟ ನಡೆಸ್ತಾ ಇವೆ ಅಂತ ಮಾಹಿತಿ ಸಿಕ್ಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.